ಅಸ್ಸಾಂನಲ್ಲಿ ಕೆಸಿ ವೀರೇಂದ್ರ ಪಪ್ಪಿಯವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆ ಜಾರಿ ನಿರ್ದೇಶನಾಲಯದಿಂದ ರೇಡ್, ಮತ್ತೊಂದು ಕಡೆ ವಿಚಾರಣೆಯ ಭಾಗವಾಗಿ ಅಸ್ಸಾಂನ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆಯ ಭಾಗವಾಗಿ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಸ್ಸಾಂನಲ್ಲಿದ್ರು, ಅಸ್ಸಾಂನ ಸಿಕ್ಕಿಂನಲ್ಲಿದ್ರು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಕೆಸಿ ವೀರೇಂದ್ರ ಪಪ್ಪಿ, ಅಲ್ಲೇ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಅವರ ಮನೆಯ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಕಳೆದ ಬಾರಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದ್ದಾಗ ಕೂಡ ಲಾಕರ್ನಲ್ಲಿ ಕೆಜಿ ಗಟ್ಟಲೆ ಚಿನ್ನ ಪತ್ತೆಯಾಗಿತ್ತು. ಮನೆಯಲ್ಲಿ ಪಪ್ಪಿಯವರ ತಾಯಿ ರತ್ನಮ್ಮ ಅವರು ಮಾತ್ರ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಸಹೋದರ ನಾಗರಾಜ್ ಹಾಗೆ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲೂ ಕೂಡ ಶೋಧವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಂಟಿನ್ಯೂ ಮಾಡಿದ್ದಾರೆ. ಅದರ ಮಧ್ಯೆ ಅಸ್ಸಾಂನ ಸಿಕ್ಕಿಂನಲ್ಲಿ ಕಾಂಗ್ರೆಸ್ ಶಾಸಕರಾಗಿರುವಂತಹ ವೀರೇಂದ್ರ ಪಪ್ಪಿಯವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೇ ತನಿಖೆಯ ಭಾಗವಾಗಿ, ಇದೇ ರೇಡ್ನ ಭಾಗವಾಗಿ ವಿಚಾರಣೆಯ ಸಲುವಾಗಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದ್ ಕಡೆ ರೇಡ್ ನಡೀತಾ ಇತ್ತು, ರೇಡ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅದರ ಮಧ್ಯೆ ಅಸ್ಸಾಂನ ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಯಾವ ಕಾರಣಕ್ಕಾಗಿ ವಶಕ್ಕೆ ಪಡೆದ್ರು, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸಂದೇಶ್? ವಿದ್ಯುಶ್ರೀ, ಈಗಾಗಲೇ ಗೇಮಿಂಗ್ ಆಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ರು. ಬೆಂಗಳೂರಿನ ಇಡಿ ಅಧಿಕಾರಿಗಳು ಆ ಒಂದು ಇಸಿಐಆರ್ ನ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಅವರ ಷೇರುದಾರರಾಗಿರ್ಬೋದು ಅಥವಾ ಅವರ ಪಾರ್ಟ್ನರ್ಸ್ ಯಾರೆಲ್ಲ ಇದ್ರು ಅವರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ 3 ಕಡೆ, ಜೊತೆಗೆ ಗೋವಾ, ಹುಬ್ಬಳ್ಳಿ, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ರು. ಆದ್ರೆ ಈ ದಾಳಿ ಸಂದರ್ಭದಲ್ಲಿ ಅಂದ್ರೆ ಇವತ್ತು ಬೆಳಗ್ಗೆ 5 ಗಂಟೆಗೆ ದಾಳಿ ಮಾಡಿರೋದ್ರಿಂದ ಸಾಕಷ್ಟು ದಾಖಲಾತಿಗಳನ್ನ ಅಂದ್ರೆ ಈ ಒಂದು ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳನ್ನ ಈಗಾಗಲೇ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ದಾಖಲಾತಿಗಳಿಗೆ ಎಕ್ಸ್ಪ್ಲನೇಷನ್ ಅನ್ನ ಅಥವಾ ಕ್ಲಾರಿಫಿಕೇಶನ್ ಅನ್ನ ಕೊಡುವಂತ ಕೆಲಸವನ್ನ ವೀರೇಂದ್ರ ಪಪ್ಪಿ ಅವರೇ ಮಾಡಬೇಕಾಗಿತ್ತು. ಹಾಗಾಗಿ ವೀರೇಂದ್ರ ಪಪ್ಪಿ ಅವರಿಗಾಗಿ ಹುಡುಕಾಟವನ್ನ ಕೂಡ ಮುಂದುವರಿಸಿದ್ರು. ಆದ್ರೆ ನಿನ್ನೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಅವರನ್ನ ಟ್ರೇಸ್ ಔಟ್ ಮಾಡಲಾಗಿತ್ತು. ಅಂದ್ರೆ ಇವ್ರು ಎಲ್ಲಿದ್ದಾರೆ, ಯಾವ ಒಂದು ಖಾಸಗಿ ಹೋಟೆಲ್ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಅದರಂತೆ ಇವತ್ತು ಬೆಳಗ್ಗೆ ಸಿಕ್ಕಿಂನ ಒಂದು ಖಾಸಗಿ ಹೋಟೆಲ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಪೊಲೀಸರು ಒಂದು ಕಡೆ ಇಡಿ ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರೊಟ್ಟಿಗೆ ಇಡಿ ಅಧಿಕಾರಿಗಳು ಕೂಡ ಖಾಸಗಿ ಹೋಟೆಲ್ನ ಬಳಿ ತೆರಳಿ ಕೆಳಗೆ ವೀರೇಂದ್ರ ಪಪ್ಪಿಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವೆಲ್ಲವಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನ ಪಡೆಯುವಂತ ಕೆಲಸವನ್ನ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಮುಖಾಂತರವೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ವೀರೇಂದ್ರ ಪಪ್ಪಿ ಒಂದು ಕಡೆ ಇದ್ದು ಇಲ್ಲಿ ಪರಿಶೀಲನೆ ನಡೆಸಿದ್ರೆ ಅಥವಾ ದಾಳಿಯನ್ನು ನಡೆಸಿದ್ರೆ ಅದಕ್ಕೆ ಕ್ಲಾರಿಟಿಯನ್ನ ಪಡೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಏನ್ ದಾಳಿ ಮಾಡ್ತಾರೆ, ಆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಸಿಐಆರ್ ಏನಿದೆ ಅಂದ್ರೆ ಎಫ್ಐಆರ್ ರೀತಿಯಲ್ಲಿ ಇಸಿಐಆರ್ ಅನ್ನ ಏನು ಇಡಿ ಅಧಿಕಾರಿಗಳು ದಾಖಲು ಮಾಡ್ಕೊಳ್ತಾರೆ ಅದಕ್ಕೆ ಕ್ಲಾರಿಟಿಯನ್ನ ಪಡಿಬೇಕಾಗುತ್ತೆ. ಅದಕ್ಕೆ ಕ್ಲಾರಿಟಿ ಬೇಕು ಅಥವಾ ಹಣ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂದ್ರೆ ವೀರೇಂದ್ರ ಪಪ್ಪಿ ಅವರಿಂದ ಕ್ಲಾರಿಫಿಕೇಶನ್ ಅನ್ನ ಪಡಿಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸಿಕ್ಕಿಂನಲ್ಲಿ ಸದ್ಯ ವೀರೇಂದ್ರ ಪಪ್ಪಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಈ ಒಂದು ಕೇಸ್ ಏನಿದೆ, ಈ ಕೇಸ್ನಲ್ಲಿ ಇವತ್ತು ಅರೆಸ್ಟ್ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನ್ಯೂಸ್ ಪೋಸ್ಟ್ಗೆ ಇಡಿ ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ವೀರೇಂದ್ರ ಪಪ್ಪಿ ಅವರನ್ನ ಅರೆಸ್ಟ್ ಮಾಡುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ. ಯಾಕಂದ್ರೆ ಮೊದಲಿಗೆ ಅವರ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಮನೆಯೊಳಗೆ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ, ಈ ಮನಿ ಲಾಂಡ್ರಿಂಗ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತೀವಿ. ವಿಚಾರಣೆಯನ್ನ ಮಾಡಿ ನಂತರ ಏನಾದ್ರೂ ಕ್ಲಾರಿಟಿ ಬೇಕಾಗಿದ್ರೆ ಆ ಎಲ್ಲಾ ಒಂದು ಕ್ಲಾರಿಫಿಕೇಶನ್ ಅನ್ನ ಕೂಡ ಪಡೆದುಕೊಳ್ತೀವಿ. ಏನಾದ್ರು ಸೂಕ್ತ ದಾಖಲಾತಿಗಳೊಂದಿಗೆ ಬರ್ತೀವಿ ಅನ್ನೋದಾದ್ರೆ ಮುಂದಿನ ಹಂತದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿತೀವಿ. ಆದ್ರೆ ಆ ಬಂಧನ ಮಾಡುವಂತ ಅವಶ್ಯಕತೆ ಇಲ್ಲಿಯವರೆಗೂ ಕೂಡ ನಮಗೆ ಬಿದ್ದಿಲ್ಲ ಅನ್ನೋ ಒಂದು ಮಾತನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಹೇಳಿರೋದ್ರಿಂದ ಈಗ ವೀರೇಂದ್ರ ಪಪ್ಪಿ ಅವರು ಕೂಡ ಸಿಕ್ಕಿರೋದ್ರಿಂದ ಅವರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡ್ತಾರಾ ಅಥವಾ ಇಲ್ಲಿ ಸಿಕ್ಕಂತ ದಾಖಲಾತಿಗಳ ಆಧಾರದ ಮೇಲೆ ಅಲ್ಲಿ ವಿಚಾರಣೆ ಮಾಡ್ತಾರಾ ಅನ್ನೋದು ಕೂಡ ಪ್ರಮುಖವಾಗಿರುವಂತ ವಿಚಾರ ವಿದ್ಯಶ್ರೀ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಅವರ ಮನೆ ಮೇಲೆ ಐಟಿ ದಾಳಿ ನಡೆದಂತ ಸಂದರ್ಭದಲ್ಲೂ ಕೂಡ ಬಾತ್ರೂಮ್ ನ ಗೋಡೆ ಒಳಗೂ ಕೂಡ ಅವರು ಗೋಲ್ಡ್ ಅನ್ನ ಇಟ್ಟಿದ್ರು, ಜೊತೆಗೆ ಲಾಕರ್ ಗಳಲ್ಲೂ ಕೂಡ ಹಣ ಇತ್ತು. ಹಾಗಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಏನಾದ್ರು ಲಾಕರ್ ನಲ್ಲಿ ಚೆಕಿಂಗ್ ನಡೆಯುತ್ತಾ ಅಥವಾ ಲಾಕರ್ ಅನ್ನ ಪರಿಶೀಲನೆ ಮಾಡ್ತಾರಾ, ಇವೆಲ್ಲವೂ ಕೂಡ
ಪ್ರಮುಖವಾದ ವಿಚಾರ ಆಗಿರೋದ್ರಿಂದ ಈಗ ವೀರೇಂದ್ರ ಪಪ್ಪಿ ಅವರನ್ನ ಯಾವ ರೀತಿ ವಿಚಾರಣೆ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ವಿಚಾರಣೆ ಮಾಡಿದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಏನ್ ಕೊಡೋದ್ರಲ್ಲಿ ಮಿಸ್ ಆಯ್ತು ಅಂದ್ರೆ ಮುಂದಿನ ಹಂತದಲ್ಲಿ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯದ ಹಂತದ ಪ್ರಕಾರ ಅಥವಾ ಸದ್ಯದ ತನಿಖೆಯ ಪ್ರಕಾರ ಅಥವಾ ಪರಿಶೀಲನೆಯ ಪ್ರಕಾರ ಅರೆಸ್ಟ್ ಮಾಡುವಂತಹ ಸಂದರ್ಭ ಇನ್ನೂ ಕೂಡ ಬಂದಿಲ್ಲ. ಅದೇ ವಶಕ್ಕೆ ಪಡೆದಿರೋದ್ರ ಹಿಂದಿರುವಂತಹ ಕಾರಣ ಅಂದ್ರೆ ತನಿಖೆಯ ಒಂದು ಭಾಗವಾಗಿ ಅಥವಾ ವಿಚಾರಣೆಯನ್ನ ಮಾಡುವಂತ ಸಲುವಾಗಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ವಿದ್ಯಶ್ರೀ, ಸಂದೇಶ್, ಈಗ ಬೆಂಗಳೂರಿನಲ್ಲಿ ದಾಳಿ ನಡೆಯುತ್ತೆ, ಚಿತ್ರದುರ್ಗದಲ್ಲಿ ದಾಳಿ ನಡೆಯುತ್ತೆ. ದಾಳಿಯ ವೇಳೆ ಅಂಥದ್ದೇನು ಸಿಕ್ಕಿದೆ ಅಂತ ಹೇಳಿ ಸಿಕ್ಕಿಂನಲ್ಲಿ ಇವರು ವಶಕ್ಕೆ ಪಡ್ಕೊಂಡ್ರು ಅಂತ ಹೇಳಿ ಅಂಥದ್ದೇನಾದ್ರೂ ಪತ್ತೆಯಾಗಿದೆಯಾ KC ವೀರೇಂದ್ರ ಪಪ್ಪಿ ಅವರ ನಿವಾಸದಲ್ಲಿ? ಯಾಕಂದ್ರೆ ಈ ಹಿಂದೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮಾಡಿದಂತಹ ರೇಡ್ ಸಂದರ್ಭದಲ್ಲಿ ಲಾಕರ್ನಲ್ಲಿ ಏನ್ ಪತ್ತೆಯಾಗಿತ್ತು ಅನ್ನೋದು ಗೊತ್ತಿದೆ. ಈಗೇನಾದ್ರೂ ಪತ್ತೆಯಾಗಿದ್ಯಾ? ಅಂಥದ್ದೇನಾದ್ರೂ ಪತ್ತೆಯಾಗಿದ್ಯಾ? ಹಾಗೆ ಪತ್ತೆಯಾಯಿತು ಅನ್ನುವಂತಹ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಇಲ್ಲದೇ ಇದ್ದಂಥ ಅಲ್ಲೆಲ್ಲೋ ದೂರದ ಸಿಕ್ಕಿಂ ರಾಜ್ಯದಲ್ಲಿರುವಂತಹ KC ವೀರೇಂದ್ರ ಪಪ್ಪಿ ಅವರನ್ನ ವಶಕ್ಕೆ ಪಡೆಯಲಾಯ್ತಾ ಅಂತ ಹೇಳಿ ವಿದೇಶಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾವುದೇ ಒಂದು ಇಡಿ ದಾಳಿ ಆಯ್ತು ಅಂದ್ರೆ ಆ ದಾಳಿ ನಡೆದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಮೇಲೆ ದಾಳಿಯನ್ನ ಮಾಡಿರ್ತಾರೋ ಆ ವ್ಯಕ್ತಿಯ ವಿಚಾರಣೆಯನ್ನ ಆ ದಾಳಿ ಮಾಡಿದಂತ ಜಾಗದಲ್ಲಿ ನಡೆಸಬೇಕಾಗುತ್ತೆ. ಯಾಕಂದ್ರೆ ಈಗ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅನೇಕ ದಾಖಲಾತಿಗಳು ಲಭ್ಯವಾಗುತ್ತೆ. ಜೊತೆಗೆ ಈ ಒಂದು ಗೇಮಿಂಗ್ ಆಪ್ ಗಳಿಗೆ ಅಕ್ರಮವಾಗಿ ಹಣವನ್ನ ಹಾಕಿದ್ದಾರೆ ಅಥವಾ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಜೊತೆಗೆ ECIR ಕೂಡ ದಾಖಲಾಗಿರೋದ್ರಿಂದ ಈ ಮನಿ ಲಾಂಡ್ರಿಂಗಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳಿಗೆ ದಾಖಲಾತಿಗಳನ್ನ ಹುಡುಕ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಅಸಮತೋಲನ ಆಸ್ತಿ ವಿಚಾರವಾಗಿದ್ರು ಕೂಡ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ರೇಡ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯನ್ನ ಕರೆಸ್ಕೊಳ್ಳುವಂತ ಕೆಲಸವನ್ನ ಅಥವಾ ಆ ವ್ಯಕ್ತಿಯ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಇದು ಪರ್ಟಿಕ್ಯುಲರ್ ಕೇಸ್ ಅಂದ್ರೆ ಮನಿ ಲಾಂಡ್ರಿಂಗ್ ಆಗಿದೆ. ಅದು ಸ್ಪೆಸಿಫಿಕ್ ವಿಚಾರವಾಗಿ ಅಂದ್ರೆ ಇವರ ಕೆಸಿನೋದಿಂದ ಗೇಮಿಂಗ್ ಆಪ್ ಗಳಿಗೆ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಈಗ ECIR ಆಗಿರೋದ್ರಿಂದ ಈಗ ವೀರೇಂದ್ರ ಪಪ್ಪಿ ಅವರ ಒಂದು ಪ್ರೆಸೆನ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವ್ರ ಮುಖಾಂತರವೇ ದಾಖಲಾತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಈ ಒಂದು ಮನಿ ಲಾಂಡ್ರಿಂಗ್ ಅಂದ್ರೆ ಆ ಗೇಮಿಂಗ್ ಆಪ್ಗೆ ಹಣವನ್ನ ಏನ್ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲಾತಿಗಳನ್ನ ಮಾತ್ರ ಹುಡುಕ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ವೀರೇಂದ್ರ ಪಪ್ಪಿ ಅವರ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಕೂಡ ಅವರನ್ನ ಫಾಲೋ ಅಪ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ಚಿತ್ರದುರ್ಗದಲ್ಲಾಗಿರ್ಬೋದು ಅವರ ಕಂಪ್ಲೀಟ್ ವ್ಯವಹಾರಗಳ ಕುರಿತಂತೆ ಎಲ್ಲ ಫಾಲೋ ಅಪ್ ಅನ್ನ ಮಾಡಿ ನಂತರ ವೀರೇಂದ್ರ ಪಪ್ಪಿ ಎಲ್ಲಿದ್ದಾರೆ ಅನ್ನೋದನ್ನ ಅವರ ಮೂವ್ಮೆಂಟ್ ಅನ್ನ ಕೂಡ ಫಾಲೋ ಅಪ್ ಮಾಡಿ ಅದಾದ ನಂತರ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ದಾಳಿ ವೇಳೆ ಯಾವ್ದೋ ದಾಖಲಾತಿ ಸಿಕ್ಕಿದೆ ಅಂತಲ್ಲ, ಅವರನ್ನ ವಶಕ್ಕೆ ಪಡಿಲೇಬೇಕು. ಯಾಕಂದ್ರೆ ವಿಚಾರಣೆ ವೇಳೆ ಅವರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಥವಾ ದಾಳಿಯ ವೇಳೆಯಲ್ಲಿ ಅವರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕಾಗಿ ಮೊದಲೇ ಆ ಒಂದು ಹೋಟೆಲ್ನ ಸುತ್ತುವರೆದಿರ್ತಾರೆ. ಸುಮಾರು 7 ಗಂಟೆಗೆ ಸರಿಯಾಗಿ ಸುತ್ತುವರೆದಿರ್ತಾರೆ. 5 ಗಂಟೆಗೆ ದಾಳಿ ಆಗುತ್ತೆ. ದಾಳಿಯಾದ ನಂತರ ಅಲ್ಲಿ ಸಿಕ್ಕಿಂನಲ್ಲೂ ಕೂಡ ಪೊಲೀಸರು ಕೆಳಗಡೆ ಅಂದ್ರೆ ಆ ಒಂದು ಹೋಟೆಲ್ನ ಖಾಸಗಿ ಹೋಟೆಲ್ನ ಕೆಳಗಡೆನೆ ವೇಟ್ ಮಾಡ್ತಾ ಇರ್ತಾರೆ. ಬಂದ ತಕ್ಷಣವೇ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ECIR ನಲ್ಲಿ ದಾಖಲಾಗಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರ ಮನೆಗಳಲ್ಲಿ ಅದು ಬೆಂಗಳೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು ಅಥವಾ ಗೋವಾ ಆಗಿರ್ಬೋದು ಇಲ್ಲಿ ಯಾವ ಮಾಹಿತಿ ಸಿಗುತ್ತೋ ಅಥವಾ ಯಾವ ದಾಖಲಾತಿಗಳು ಸಿಗ್ತವೋ ಆ ದಾಖಲಾತಿಗಳನ್ನ ಇವರ ಸಮ್ಮುಖದಲ್ಲೇ ವೆರಿಫೈ ಮಾಡಲಾಗುತ್ತೆ. ಜೊತೆಗೆ ಅಲ್ಲಿ ಆಗಿರುವಂತಹ ಗೇಮಿಂಗ್ ಆಪ್ಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಮನಿ ಲಾಂಡ್ರಿಂಗ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹಣ ವರ್ಗಾವಣೆ ಆಯ್ತು, ಜೊತೆಗೆ ಅವ್ರ ಬಳಿ ಕೂಡ ಪ್ರಾಥಮಿಕ ಸಾಕ್ಷ್ಯ ಇರ್ತವೆ. ಆ ಸಾಕ್ಷ್ಯವನ್ನ ಮುಂದಿಟ್ಟು ಯಾಕೆ ಹಣವನ್ನ ವರ್ಗಾವಣೆ ಮಾಡಿದ್ದೀರಾ, ಇಲ್ಲಿ ಲಾಂಡ್ರಿಂಗ್ ಆಗಿದೆ ಮನಿ ಅಂತ ಹೇಳಿ ಅಲ್ಲಿ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ಹಾಗಾಗಿ ಈಗ ಸದ್ಯದ ಮಾಹಿತಿ ಪ್ರಕಾರವಾಗಿ ವೀರೇಂದ್ರ ಪಪ್ಪಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅಂದ್ರೆ ಇಲ್ಲಿಯವರೆಗಿನ ತನಿಖೆ ಅಥವಾ ದಾಳಿ ಅಥವಾ ಪರಿಶೀಲನೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಯಾವುದೇ ರೀತಿಯ ಒಂದು ಸಂದರ್ಭ ಬಂದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ನ್ಯೂಸ್ ಪೋಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.